ಈಗ ಲೋಕಲ್ ಅಲ್ಲಿ ಈಗ ನಮ್ KR ಪಟೇಲ್ ತಗೊಂಡು ಕೊಟ್ಟರೆ ನಾನು ಮೊನ್ನೆ ನಮ್ಮ ಒಂದು ಅಂಗಡಿಗೆ ಕೇಳಿದೆ ನಾನು, ಇದು 1500 ರೂಪಾಯಿ ತಗೋತೀವಿ ಕಣ ಅಂದ್ರು 1 ಕೆಜಿಗೆ. ಇದನ್ನ 450ರಿಂದ 550 ರೂಪಾಯಿ ತಗೋತೀವಿ ಅಂದ್ರು. ಬಟ್ ಇದು ಮಾರ್ಕೆಟ್ ಇದು 1000 ರೂಪಾಯಿ ಗಂಟ್ಲೆ ಇದೆ. ಹೇಳಲ್ಲ ಅವರು, ನೀವು ಹೇಳಲ್ಲ ಮೊದ್ಲೇ ರೇಟ್ ಚರ್ಚೆ ಮಾಡಿದ್ವಲ್ಲ, ಸಂಪಾದನೆ ಮಾಡೋರು ಬೇರೆ ರೂಪ ಮಾಡ್ಕೋತಾರೆ. ಹಂಗಾಗಿ ಜೈಕಾಯಿ ಉತ್ತಮವಾದ ಬೆಳೆ. ಇದು ಎಲ್ಲಾ ಬೆಂಬಲ ಬರುತ್ತೆ, ಅದೇನು ಅಂತ ಕಡೆ ಇಂಥ ಕಡೆ ಅಂತೇನಿಲ್ಲ. ಇದಕ್ಕೆ ಸ್ಪ್ರಿಂಕ್ಲರ್ ಫಿಕ್ಸ್ ಮಾಡ್ಬೇಕು, ಸ್ಪ್ರಿಂಕ್ಲರ್ ಮಾಡ್ಬೇಕು. ಎಷ್ಟು ದಿನಕ್ಕೆ ನೀರು ಕೊಡ್ಬೇಕು ಸರ್? once in 3 days ಅಥವಾ ಡ್ರಿಪ್ ಮಾಡಿದ್ರೆ ಆಯ್ತು, ಡ್ರಿಪ್ ಮಾಡಿದ್ರೆ ಬರುತ್ತೆ. ಯಾಕಂದ್ರೆ ಇದು ಯಾವೆಲ್ಲ ವೆದರ್ಗೆ ಆಗುತ್ತೆ? ಇದೊಂದು ಬಯಲ್ಸೀಮೆ ನೀವು ಬೆಳೆದಿದ್ದೀರಾ, ಮತ್ತೆ ಕರ್ನಾಟಕದಲ್ಲಿ ಯಾವೆಲ್ಲ ವೆದರ್ಗೆ ಆಗುತ್ತೆ? ಎಲ್ಲಿ ಬೇಕಾದ್ರೂ ಬೆಳಿಬಹುದು, ಎಲ್ಲಿ ಬೇಕಾದ್ರೂ ತೋಟ ನೆರಳಿರ್ಬೇಕು. ಓಕೆ, ನೆರಳಿರ್ಬೇಕು. ಓಕೆ ಸರ್, ಈಗ ನಮ್ಮ ಸುಬ್ಬೇಗೌಡರು ಒಂದು ಜಾಯ್ಕಾಯಿ ಮರ ಬೆಳೆದಿದ್ದಾರೆ. ಯಾಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದು ಒಂದು ಸಮಗ್ರ ಕೃಷಿ ಮಾಡ್ಬೇಕು, ಯಾವುದೇ ಒಂದು ಕೃಷಿ ಮಾಡ್ಬೇಕು. ಇವರೊಂದು 70 ಮರ ಹಾಕಿದ್ದಾರೆ ಇವ್ರ ತೋಟದಲ್ಲಿ. ಇದರಲ್ಲೂ ಒಂದು ವರ್ಷ ಆದಾಯ ನೋಡ್ತಾರೆ, 5 ವರ್ಷಕ್ಕೆ ಫಸಲು ಕೊಡ್ತಾರೆ.